ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ. ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ. ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ. ಡಾಕ್ಟ್ರೆ, ನಮ್ಮ ಪರಿಚಯಸ್ಥರು, ಅವ್ರಿಗೊಂದು 22 ವರ್ಷ ಇರಬಹುದು. ಕಳೆದ 2 ತಿಂಗಳ ಹಿಂದೆ ರಸ್ತೆನಲ್ಲಿ ಎಡು ಬಿದ್ದುಬಿಟ್ಟು ಓಡಾಡಕ್ಕಾಗಲಿಲ್ಲ. ಕಾಲಿಗೆ ಏನು ಗಾಯ ಆಗಿಲ್ಲ, ಎಲ್ಲೂ ರಕ್ತ ಬಂದಿಲ್ಲ. ಆದರೆ ಅವ್ರಿಗೆ ನಡೆಯೋದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಎಕ್ಸ್ರೇ ತೆಗೆಸಿದ್ರೆ ಫ್ರ್ಯಾಕ್ಚರ್ ಕೂಡ ಆಗಿಲ್ಲ. ಆದರೆ ಡಾಕ್ಟರ್ ಹೇಳಿದ್ರಂತೆ ಫಿಸಿಯೋಥೆರಪಿ ಮಾಡಿಸಿ ಸರಿ ಹೋಗುತ್ತೆ ಅಂತ ಹೇಳಿದ್ರಂತೆ. ಅವ್ರ ತಂದೆ ಇದ್ಕೊಂಡು ಅವರು PT ಟೀಚರು, ನಾನೇ ಹೇಳ್ಕೊಡ್ತೀನಿ ಎಕ್ಸಸೈಸು, ಮನೇಲೇ ಮಾಡು, ಅದ್ಯಾಕೆ ಫಿಸಿಯೋಥೆರಪಿಸ್ಟು ಅಂದ್ಬಿಟ್ಟು ಏನೋ ವ್ಯಾಯಾಮ ಮಾಡಿಸಿದ್ದಾರೆ. ಆ ನೋವು ಇನ್ನೂ ಜಾಸ್ತಿ ಆಗ್ಬಿಟ್ಟು ಆತನಿಗೆ ನಡೆಯೋಕ್ಕೆ ಆಗಲಿಲ್ಲ. ಅದೆಲ್ಲ ಆದಮೇಲೆ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ಈಗ ಒಂದು ಸ್ವಲ್ಪ ಅವರ ಪರಿಸ್ಥಿತಿ ಸುಧಾರಿಸಿದೆ. ಈ ಫಿಸಿಯೋಥೆರಪಿ ಅಂದ್ರೆ ಏನು, ಸಾಮಾನ್ಯವಾದ ವ್ಯಾಯಾಮ ಅಂತಂದ್ರೆ ಏನು, ಏನಿದರ ವ್ಯತ್ಯಾಸ? ಫಿಸಿಯೋಥೆರಪಿನಲ್ಲಿ ಏನು ಮಾಡ್ತೀವಿ ಅಂದರೆ ಪೇಷಂಟ್ಸ್ ಪ್ರಾಬ್ಲಮ್ಸನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿಬಿಟ್ಟು ಅವ್ರಿಗೆ ಯಾವ್ಯಾವುದು ಪರ್ಟಿಕ್ಯುಲರ್ ಎಕ್ಸಸೈಸ್ ಬೇಕಾಗುತ್ತೆ, ತುಂಬ ಸ್ಪೆಸಿಫಿಕ್ ಆಗಿ ಯಾವ ಎಕ್ಸಸೈಸ್ ಬೇಕಾಗುತ್ತೆ, ಪೇಷಂಟ್ ತಕ್ಕದಾಗಿ ಸೂಟಬಲ್ ಎಕ್ಸಸೈಸ್ ಹೇಳ್ಕೊಡ್ತೀವಿ. ಜೊತೆಗೆ ಬೇರೆ ಎಲೆಕ್ಟ್ರೋಥೆರಪಿ ಮೊಡಾಲಿಟೀಸ್ ಅಂತ ಹೇಳ್ತೀವಿ. ಸ್ವಲ್ಪ ನೋವು ಬೇಗ ಅವ್ರಿಗೆ ರಿಲೀಫ್ ಆಗಬೇಕಂದ್ರೆ ಅದಕ್ಕೆ ತಕ್ಕದಾಗಿ ಮೆಷಿನಲ್ಲೆಲ್ಲ ಇದೆ, ಅದು ಸ್ಪೆಸಿಫಿಕ್ ಆಗಿ ಅದು ಯೂಸ್ ಮಾಡಿದ್ರೆ ಬೇಗ ಅವ್ರಿಗೆ ರಿಲೀಫ್ ಸಿಕ್ಕುತ್ತೆ. ಸೊ ಅಂಥದ್ದು ಕೂಡ ಪ್ರಿಸ್ಕ್ರೈಬ್ ಮಾಡ್ತೀವಿ. ಓವರಾಲ್ ಅವ್ರ ಫಂಕ್ಷನ್ ಇಂಪ್ರೂವ್ ಮಾಡೋಕ್ಕೆ ಏನೇನು ಮಾಡಬೇಕು ಅದನ್ನು ಅವ್ರಿಗೆ ಹೇಳ್ಕೊಟ್ಟು ಅವ್ರನ್ನ ರಿಹ್ಯಾಬಿಲಿಟೇಷನ್ ಮಾಡ್ತೀವಿ. ಶ್ರೋತೃಗಳೇ, ಇವತ್ತಿನ ಕಭಿ ಸರಣಿಯಲ್ಲಿ ಫಿಸಿಯೋಥೆರಪಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಬೆಂಗಳೂರಿನ ನಿಮ್ಹಾನ್ಸ್ನ ಹಿರಿಯ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ವಿ ಸೆಲ್ವಗಣಪತಿಯವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೊತೆಗೆ ಮಾಯಾಂಕ್ ಶರ್ಮಾ, ಫಿಸಿಯೋಥೆರಪಿಸ್ಟ್, ಕಭಿ ಕಾರ್ಯಕ್ರಮ. ಮಾಯಾಂಕ್ ಶರ್ಮಾ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಫಿಸಿಯೋಥೆರಪಿಗೂ ವ್ಯಾಯಾಮಕ್ಕೂ ವ್ಯತ್ಯಾಸವನ್ನ ಹೇಳಿದ್ರಿ. ಕೆಲವೊಂದ್ಸಲ ಮಲಗಿರ್ಬೇಕಾದ್ರೆ ತಲೆದಿಂಬು ಸರಿಯಾಗಿರೋದಿಲ್ಲ, ಕತ್ ನೋವು ಬಂದ್ಬಿಟ್ಟಿರುತ್ತೆ, ಅಥವಾ ಹೇಗೋ ಮಲ್ಕೊಂಡ್ಬಿಟ್ಟಿರ್ತಾರೆ, ಕೈ ನೋವು ಬಂದ್ಬಿಟ್ಟಿರುತ್ತೆ. ಆಗ ಅದು ಉಳುಕು ಅಂತ ಹೇಳ್ತೀವಿ ನಾವು, ಇಂಗ್ಲಿಷ್ನಲ್ಲಿ ಹೇಳಬೇಕಂದ್ರೆ ಸ್ಪ್ರೇನ್ ಅಂತ ಹೇಳ್ತೀವಿ. ಇದನ್ನ ಸರಿ ಮಾಡೋದಕ್ಕೆ ವ್ಯಾಯಾಮ ಅಗತ್ಯನಾ ಅಥವಾ ಯಾವ್ದಾದ್ರು ಒಂದು ಸ್ಪ್ರೇ ಸಾಕಾ? ಇದು ಬರೀ ಮಾಂಸಖಂಡದ ಒಂದು ತೊಂದರೆನಾ ಅಥವಾ ನರಗಳಿಗೆ ಸಂಬಂಧಪಟ್ಟಿದ್ದ? ಏನ್ ಹೇಳ್ತೀರಾ? ಅದು ಎಕ್ಸಾಮಿನ್ ಮಾಡಬೇಕಾಗುತ್ತೆ. ಫಿಸಿಯೋಥೆರಪಿಸ್ಟ್ ಹತ್ರ ನೋಡಿಕೊಂಡು ಅವರು ಎಕ್ಸಾಮಿನ್ ಮಾಡಿ ಇದು ಚಿಕ್ಕದಾಗಿ ಸಣ್ಣ ಪಟ್ಟದಾಗಿದ್ರೆ ಅವರೇ ಹೇಳ್ಕೊಡ್ತಾರೆ ಎಕ್ಸಸೈಸು. ನೋವು ಬಗ್ಗೆ ಸ್ವಲ್ಪ ಒಂದು ಎಜುಕೇಶನ್ ಕೂಡ ಕೊಡ್ತಾರೆ. ಆಂಗ್ಸೈಟಿ ಮಾಡಬಾರ್ದು, ಸ್ಟ್ರೆಸ್ ತಗೋಬಾರ್ದು, ಸ್ವಲ್ಪ ಆರಾಮಾಗಿ ನಿಧಾನವಾಗಿ ಕತ್ತನ್ನ ಮೂವ್ ಮಾಡೋಕ್ಕೆ. ಈಗ ಸ್ಪ್ರೈನ್ ನೆಕ್ ಅಂದರೆ ಅಕಸ್ಮಾತ್, ಸೊ ಅವಾಗ ಆ ಮೂವ್ಮೆಂಟಲ್ಲಿ ಅವ್ರಿಗೆ ನೋವು ಕಡಿಮೆ ಆಗಂಗೆ ಹೇಳ್ಕೊಡ್ತಾರೆ. ಬೈ ಚಾನ್ಸ್ ಅದು ಬೇರೆ ಪ್ರಾಬ್ಲಮ್ ಅನ್ಸಿದ್ರೆ ಅವ್ರಿಗೆ ಡಾಕ್ಟರ್ ಹತ್ರ ಹೋಗಿ, ನ್ಯೂರಾಲಜಿಸ್ಟು ಅವ್ರು ಬೇಕಾದ್ರೆ ಕಳಿಸ್ತಾರೆ. ವೀಕ್ನೆಸ್ ಅನಿಸುತ್ತೆ, ಸೊ ಅವಾಗ ಬೆಸ್ಟ್ ಒಂದು ಡಾಕ್ಟರ್ ಮೀಟ್ ಮಾಡೋದು. ಸೊ ಅದು ಕೂಡ ರೆಫರಲ್ ತಗೊಂಡು ಅವ್ರು ಮಾಡಬೇಕಾಗುತ್ತೆ. ಸೊ ಎಲ್ಲದು ಸ್ಪ್ರೈನು ಹಂಗೆ ಅಂತ ಹೇಳೋಕ್ಕಾಗಲ್ಲ. ಏನು ಪ್ರಾಬ್ಲಮ್ ಎಕ್ಸಾಕ್ಟ್ಲಿ ಆಗಿದೆ ಅಂತ ಅದು ತಕ್ಕದಾಗಿ ಟ್ರೀಟ್ಮೆಂಟ್ ಕೊಡಬೇಕು. ಮಾಯಾಂಕ್ ಅವರೇ, ವೈದ್ಯರ ಸಲಹೆ ತಗೊಂಡೇ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗ್ಬೇಕಾ ಅಥವಾ ನೇರವಾಗಿ ನಾವು ಫಿಸಿಯೋಥೆರಪಿಸ್ಟ್ ಹತ್ರ ಬರಬಹುದಾ? ಇಲ್ಲ, ನೀವು ಸ್ವಂತ ಆರಾಮಾಗಿ ಫಿಸಿಯೋಥೆರಪಿ ತಗೊಳಕ್ಕೆ ಆರಾಮಾಗಿ ಬರ್ಬೋದು. ನೀವು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿದೆನು ಫಿಸಿಯೋಥೆರಪಿಸ್ಟ್ ನಿಮ್ಮನ್ನ ಅಸೆಸ್ ಮಾಡ್ತಾರೆ, ನಿಮ್ಮ ಡಯಾಗ್ನೋಸಿಸ್ ತಿಳ್ಕೊಂಡು ಆ ಥರ ಥೆರಪಿನೂ ಕೊಡ್ತಾರೆ. ಆದ್ರೆ ಫಿಸಿಯೋಥೆರಪಿ ಯಾವ ಥರನೋ ಮಾಡಿಸ್ಬಿಟ್ರೆ ಅದು ಕೂಡ ಅಪಾಯ ಇದೆ ಅಲ್ವಾ? ವೈದ್ಯರ ಸಲಹೆ ಬೇಕನ್ಸೋದಿಲ್ವೇ? ಹೌದು, ನಿಜ. ಲೆಟ್ಸ್ ತಲೆನೋವು ಆ ಥರ ಏನಾದರೂ ಅವ್ರು ಡೈರೆಕ್ಟಾಗಿ ನಮಗೆ ಬಂದರೆ ಸ್ವಲ್ಪ ರೆಡ್ ಫ್ಲಾಗ್ಸ್ ಥರ ಇರುತ್ತೆ. ಬ್ಯಾಕ್ ಪೇನಲ್ಲೂ ಸ್ವಲ್ಪ ರೆಡ್ ಫ್ಲಾಗ್ಸ್ ಥರ ಇರುತ್ತೆ. ಸೊ ನಾವು ಅದನ್ನು ಗುರುತಿಸಿದ್ರೆ ನ್ಯೂರೋಲಜಿಸ್ಟ್ ಕಳಿಸ್ಬೋದು. ಮತ್ತೆ ನೆಸರಿ ಇಲ್ಲ ನಾವೇ ಟ್ರೀಟ್ಮೆಂಟ್ ಕೊಡ್ತೀವಿ. ನಾವು ಮುಂದೆ ರೆಫರ್ ಮಾಡ್ಬೋದು ಇಲ್ಲೇ ಇದು ನಮ್ಮ ಕಡೆಯಿಂದ ಸರಿ ಆಗಲ್ಲ, ಡಾಕ್ಟರ್ಗೆ ತೋರಿಸ್ಬೇಕು. ಸೊ ವಿ ಕ್ಯಾನ್ ಎರಡು ಕಡೆ ಕೆಲಸ ಮಾಡ್ಬೋದು ಮ್ಯಾಮ್. ಆ ಥರ ಏನು ಹೇಳ್ತೀರಾ ಸೆಲ್ವಗಣಪತಿಯವರೇ? ವೈದ್ಯರ ಸಲಹೆ ನಂತರ ಫಿಸಿಯೋಥೆರಪಿ ಆರಂಭ ಮಾಡೋದು ಒಳ್ಳೇದಾ ಅಥವಾ ನೇರವಾಗಿ ನಾವು ಫಿಸಿಯೋಥೆರಪಿ ಹತ್ರ ಬರೋದು ಒಳ್ಳೇದಾ? ಈಗ ನಮ್ಮ ಸಮಾಜದಲ್ಲಿ ಮೋಸ್ಟ್ಲಿ ಡಾಕ್ಟರ್ ಹತ್ರನೇ ಎಲ್ಲರೂ ಹೋಗ್ತಾರೆ. ಸೊ ನನ್ಗೆ ಗೊತ್ತಿರೋ ಪ್ರಕಾರ ಸುಮಾರು ಜನ ಡಾಕ್ಟರ್ ನೋಡಿ ಆಮೇಲೆ ರೆಫರಲ್ ತಗೊಂಡೇ ಬರ್ತಾರೆ. ಆದ್ರೆ ಈಗ ಸ್ವಲ್ಪ ಚಿಕ್ಕ ವಿಷಯ ಇರ್ಬೋದು, ಒಂದು ಬರೀ ನೋವಿದೆ ಸೊ ನೋಡ್ಬೋದು ಅಂತ ಡೈರೆಕ್ಟ್ ಈಗ ಬರಕ್ಕೆ ಶುರು ಮಾಡ್ತಾ ಇದ್ದಾರೆ. ಬಟ್ ಡಾಕ್ಟರ್ ರೆಫರಲ್ ತಗೊಂಡ್ ಬಂದ್ರೆ ನನ್ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತಾನೆ. ಯಾಕೆಂದ್ರೆ ನೀವು ಮಯಾಂಕ್ ಮೆನ್ಷನ್ ಮಾಡಿದ್ರಲ್ಲ ಒಂದು ರೆಡ್ ಫ್ಲಾಗ್ಸ್ ಅಂತ, ಅದು ರೂಲ್ ಔಟ್ ಮಾಡಿ ಕಳ್ಸಿದ್ರೆ ಬೆಟರು. ಬಟ್ ಚಿಕ್ಕದಾಗಿ ಅದು ನಮಗೆ ಗೊತ್ತಾಗುತ್ತೆ. ಸ್ಪ್ರೈನ್ ಅಂತ ಒಂದು ಹೇಳ್ದಿರಲ್ಲ, ಅದೆಲ್ಲ 99.9% ಫಿಸಿಯೋಥೆರಪಿನಲ್ಲಿ ಮ್ಯಾನೇಜ್ ಮಾಡ್ಬೋದು. ಫಿಸಿಯೋಥೆರಪಿಸ್ಟ್ಗೂ ಜ್ಞಾನ ಇರಬೇಕು ಯಾವಾಗ ರೆಫರಲ್ ಮಾಡಬೇಕಂತ. ಸೊ ಅವರೇ ಎಲ್ಲ ನಾನೇ ಮ್ಯಾನೇಜ್ ಮಾಡ್ತೇನೆ ಅಂತ ಮಾಡಕ್ಕೆ ಹೋಗಬಾರ್ದು. ಹಾಗಾದ್ರೆ ಈ ಫಿಸಿಯೋಥೆರಪಿ ಯಾವೆಲ್ಲ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಬೇಕಾಗುತ್ತೆ? ನೋವು ಇರಲಿ,
ಅಥವಾ ವೀಕ್ನೆಸ್ ಏನಾದರೂ ಅನಿಸ್ತಾ ಇರಲಿ ಅವ್ರಿಗೆ, ಅವ್ರ ಸ್ವಂತ ಯಾವುದೋ ಕಾರ್ಯ ಅವ್ರು ಮಾಡೋಕ್ಕಾಗ್ತಾ ಇಲ್ಲ ಅವನ ಡೇ ಟು ಡೇ ಬೇಸಿಸ್ಸು. ಸಿಂಪಲ್ ಹೇಳಿದ್ರೆ ಕೂದಲು ಬಾಚ್ಕೊಳ್ಳೋದು, ಭುಜಾಲ್ ನೋವಿರೋದ್ರಿಂದ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಫಿಸಿಯೋಥೆರಪಿ ತೊಗೊಬೋದು. ಅವಾಗ ಅಂದ್ರೆ ಇದಕ್ಕೆ ಫ್ರೋಸನ್ ಶೋಲ್ಡರ್ ಅಂತ ಕೂಡ ಹೇಳ್ತಾರೆ, ಹೌದಾ? ಕರೆಕ್ಟ್, ಅದು ಒಂದು ಅಂಬ್ರೆಲಾ ಟರ್ಮ್ ಮ್ಯಾಮ್, ಅದು ಜಸ್ಟ್ ಜನರಲ್ ಪಾಪ್ಯುಲೇಷನ್ಗೆ. ಬಟ್ ಅದರದ್ದು ಡಯಾಗ್ನೋಸಿಸ್ ಏನೋ ಮಧ್ಯ ಬೇರೆ ಇರುತ್ತೆ ಫಿಸಿಯೋಥೆರಪಿಯಲ್ಲಿ. ಸೊ ಅದರದ್ದು ವೀಕ್ನೆಸ್ ಏನೋ ಇದ್ರೆ ದೇ ಕ್ಯಾನ್ ಮ್ಯಾನೇಜ್ ದಟ್. ಸರ್ ಹೇಳ್ದಂಗೆ ಎಜುಕೇಟ್ ಮಾಡಿದ್ರೆ ಪೇನ್ ಆಟೋಮೆಟಿಕ್ಲಿ ಕ್ಯಾನ್ ಕಮ್ ಡೌನ್. ಕರೆಂಟ್ ಕೊಡಲೇಬೇಕು ಅವರಿಗೆ, ಅಥವಾ ಏನೋ ಒಂದು ಪ್ರಾಪ್ಸ್ ಯೂಸ್ ಮಾಡಿಬಿಟ್ಟು ಥೆರಪಿ ಕೊಡಬೇಕು, ಇಟ್ ಇಸ್ ನಾಟ್ ನೆಸಸರಿ. ಸಿಂಪಲ್ ವ್ಯಾಯಾಮ, ಮೂವ್ಮೆಂಟ್ ಹೆಂಗ್ ಮಾಡೋದು ತಿಳಿಸಿದ್ರೆ ದಟ್ ಕ್ಯಾನ್ ಆಲ್ಸೋ ಮ್ಯಾನೇಜ್ ದೇರ್ ಸಿಂಪ್ಟಮ್ ಫಾರ್ ದೆಮ್. ಹಾಗಾದ್ರೆ ಫಿಸಿಯೋಥೆರಪಿ ಅಂತಂದ್ರೆ ಬರೀ ವ್ಯಾಯಾಮ ಅಲ್ಲ, ಇದ್ರ ಜೊತೆಗೆ ಕೆಲವು ಉಪಕರಣಗಳು, ಪ್ರಾಪ್ಸ್ ನ ಕೂಡ ನೀವು ಉಪಯೋಗಿಸ್ತೀರಾ ಹಾಗಿದ್ರೆ? ಹೌದು, ಬರೀ ಎಕ್ಸಸೈಸ್ ಅಂತ ಇಲ್ಲ. ಆ ಎಕ್ಸಸೈಸ್ ಯಾವ ರೀತಿನಲ್ಲಿ ಮಾಡಬೇಕು, ಈಗ ನೀವು ಒಂದು ಏರೋಬಿಕ್ ಎಕ್ಸಸೈಸ್ ಅಂತಂದರೆ ಅವರು ಟ್ರೆಡ್ಮಿಲ್ ಅಲ್ಲಿ ಮಾಡ್ಬೋದು, ಅಥವಾ ಅಂಥ ಫೆಸಿಲಿಟಿ ಇಲ್ಲ ಅಂದರೆ ನೀವು ಜನರಲ್ ಆಗಿ ಒಂದು ಪಾರ್ಕಲ್ಲಿ ವಾಕಿಂಗ್ ಮಾಡಿದ್ರು ನಡೆಯುತ್ತೆ. ಮತ್ತೆ ಈಗ ಏನಾದರೂ ನೋವು ಬಗ್ಗೆ ಹೇಳಿದ್ರು, ಅದಕ್ಕೆಲ್ಲ ಸ್ಪೆಷಲ್ ಮೆಷಿನ್ಗಳಿದೆ. ಅದು ಕೂಡ ಈಗ ನಾವು ನೋವು ಇಮಿಡಿಯೇಟ್ ರಿಲೀಫ್ ಬೇಕು ಅಂತ ಹೇಳುವಾಗ ಆ ಮೆಷಿನ್ಸ್ಗಳು ಯೂಸ್ ಮಾಡ್ಬೋದು, ಅಥವಾ ಥೆರಾಬ್ಯಾಂಡ್ ಅಂತ, ಅಥವಾ ವೆಯ್ಟ್ ಕಪ್ಸ್ ಅಂತ ಬೇರೆ ಬೇರೆ ರೀತಿಯಲ್ಲಿ ಅದು ಇಂಟ್ರೊಡ್ಯೂಸ್ ಮಾಡ್ಬೋದು. ಎಕ್ಸಸೈಸನ್ನ ಬೇರೆ ಬೇರೆ ರೀತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು. ಈಗ ಸ್ಟ್ರೆಂತ್ ಕಡಿಮೆ ಆಗಿದೆ ಅಂದರೆ ಪ್ರೋಗ್ರೆಸಿವ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಮಾಡೋಕ್ಕೆ. ಆವಾಗ ನಾವು ವೆಯ್ಟ್ ಆ್ಯಡ್ ಮಾಡ್ತಾ ಹೋಗ್ತೀವಿ ಆ ಸ್ಟ್ರೆಂತ್ ಜಾಸ್ತಿ ಆಗೋಕ್ಕೆ. ಸೊ ಹಂಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಕೂಡ ಯೂಸ್ ಮಾಡ್ತೀವಿ. ಅಡ್ವಾನ್ಸ್ ರಿಹ್ಯಾಬಿಲಿಟೇಷನಲ್ಲಿ ರೋಬೋಟಿಕ್ ಥೆರಪಿ ಅದೆಲ್ಲ ಬರುತ್ತೆ, ಆ ಸಪೋರ್ಟ್ ಇಂದ ನಾವು ಮಾಡೋದು. ಸೊ ಬ್ಯಾಲೆನ್ಸ್ ಟ್ರೈನಿಂಗ್ ಅಲ್ಲಿ ಗೇಮ್ ಬೇಸ್ಡ್ ಬ್ಯಾಲೆನ್ಸ್ ಇರುತ್ತೆ. ಬ್ಯಾಲೆನ್ಸ್ ಮಾಡೋದು ಸುಮ್ಮನೆ ಮಾಮೂಲಿ ಮಾಡೋದಕ್ಕಿಂತ ಆ ಗೇಮ್ ಮುಖಾಂತರ ಮಾಡಿ ಅವ್ರು ಬ್ಯಾಲೆನ್ಸ್ ಇಂಪ್ರೂವ್ ಮಾಡ್ಕೊಳ್ತಾರೆ. ಹಂಗೆ ಇದು ಈ ಫೀಲ್ಡ್ ಡೆವಲಪ್ ಆಗ್ತಾನೆ ಇದೆ. ಸೊ ಪೇಷಂಟ್ಸ್ ನ ಹೆಂಗೆ ಎನ್ಕೇಜ್ ಮಾಡೋದು ಅಂತ, ಬರೀ ಎಕ್ಸಸೈಸ್ ಅಂದ್ರೆ ಬೋರಿಂಗ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಸುಮಾರು ಆ ತರ ಅವ್ರ ಇಂಟ್ರೆಸ್ಟ್ ಹೇಳ್ಕೊಡ್ತೀವಿ. ಈಗ ಪಾರ್ಶ್ವವಾಯು, ಸ್ಟ್ರೋಕ್ ಆದವ್ರಿಗೆ, ಅಥವಾ ಬೆನ್ನು ಹುರಿ ಸಮಸ್ಯೆ ಇರೋರಿಗೆ, ಇಲ್ಲ ಏನಾದ್ರೂ ಆಕ್ಸಿಡೆಂಟ್ ಆಗಿ ಓಡಾಡಕ್ಕಾಗದೇ ಇದ್ರೆ, ಕೈ ಕಾಲು ಏನಾದ್ರೂ ಆಡ್ಸಕ್ಕಾಗದೇ ಇದ್ರೆ, ಅವರು ವೈದ್ಯರ ಸಲಹೆ ಮೇರೆಗೆ ಫಿಸಿಯೋಥೆರಪಿ ಮಾಡಿಸ್ಕೋಬೇಕಾ, ಅಥವಾ ನೇರವಾಗಿ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಬಹುದಾ? ಖಂಡಿತವಾಗಿ ನೇರವಾಗೂ ಬರ್ಬೋದು. ಯಾಕಂದ್ರೆ ಇವಾಗ ಪಾರ್ಶ್ವವಾಯು ಆಗೋದ್ರಿಂದ ವೀಕ್ನೆಸ್ ಇರುತ್ತೆ ಒಂದು ಸೈಡಲ್ಲಿ ಪೂರ್ತಿ, ರೈಟ್ ಸೈಡ್ ಬಲ ಹೋಗಿರುತ್ತೆ ಅವ್ರದ್ದು ಪೂರ್ತಿ. ನಮ್ಮ ಹತ್ರ ಬಂದಾಗ ಅವ್ರು ಹೇಳ್ತಾರೆ ನಾನು ಶರ್ಟ್ ಹಾಕೊಳ್ಳೋಕ್ಕಾಗ್ತಾ ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ. ಡೈರೆಕ್ಟ್ ಬಂದಾಗ ನಾವು ಖಂಡಿತ ಅವ್ರನ್ನ ಟ್ರೀಟ್ಮೆಂಟ್ ಅದ್ರ ಸಂಬಂಧ ಕೊಡ್ಬೋದು. ಅವರು ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತೀವಿ. ಸಿಂಪಲ್ ಸ್ನಾನ ಮಾಡೋದು, ಬ್ರಷ್ ಮಾಡೋದು, ಬಟ್ಟೆ ಹಾಕೊಳ್ಳೋದು, ಊಟ ಮಾಡೋದು, ನಡೆಯೋದು, ಇದು 5 ತುಂಬಾ ಸಿಂಪಲ್ ಕಾರ್ಯ ಅವ್ರು ಮಾಡೋಕ್ಕಾಗಲ್ಲ ವೀಕ್ನೆಸ್ ಆದಾಗ. ಡೈರೆಕ್ಟ್ ಫಿಸಿಯೋಥೆರಪಿ ಅಷ್ಟು ಬಂದ್ರೆ ವಿ ಕ್ಯಾನ್ ರೀಟ್ರೈನ್ ದೆಮ್. ಅವ್ರಿಗೆ ಮತ್ತೆ ಹೇಳ್ಕೊಡ್ಬೋದು ಮೂವ್ಮೆಂಟ್ ಹೇಗೆ ಮಾಡ್ಬೇಕಂತ. ಈ ಮೂವ್ಮೆಂಟ್ ಅವರು ಚಿಕ್ಕವರಿದ್ದಾಗ ಕಲ್ತಿರ್ತಾರೆ. ಇವಾಗ ಪಾರ್ಶ್ವ ಆಗೋದ್ರಿಂದ ಮೆದುಳಲ್ಲಿ ಏನೇ ತೊಂದರೆ ಆಗಿರೋದ್ರಿಂದ ಆ ಕಡೆ ಕನೆಕ್ಟಿವಿಟಿ ಅವ್ರದ್ದು ಕಳ್ಕೊಂಡಿರ್ತಾರೆ. ಆ ಕನೆಕ್ಟಿವಿಟಿ ನಾವು ಮತ್ತೆ ರೀಟ್ರೈನ್ ಮಾಡ್ತೀವಿ, ಅದು ನ್ಯೂರೋಪ್ಲಾಸ್ಟಿಸಿಟಿ ಅಂತೀವಿ. ಅದು ಡೆವಲಪ್ ಮಾಡ್ತಾ ಹೋದಾಗ ಅವ್ರ ಮತ್ತೆ ಮೂವ್ಮೆಂಟ್ ಬರುತ್ತೆ ಅವ್ರಿಗೆ. ಈಗ ಕೆಲವೊಮ್ಮೆ ಅಪಘಾತ ಆಗುತ್ತೆ, ಕೈ ಮೂಳೆನೋ ಕಾಲ್ ಮೂಳೆನೋ ಏನೋ ಮುರಿದಿರುತ್ತೆ, ಅವ್ರಿಗೆ ಆಪರೇಷನ್ ಆಗಿರುತ್ತೆ. ಆ ನಂತರ ಅವ್ರಿಗೆ ಫಿಸಿಯೋಥೆರಪಿ ಬೇಕು ಅಂತಂದ್ರೆ ಸಂಪೂರ್ಣವಾಗಿ ಆ ಗಾಯ ವಾಸಿ ಆದ ಮೇಲೆ ಶುರು ಮಾಡ್ತೀರಾ, ಅಥವಾ ಅದಕ್ಕೆ ಮುಂಚೆನೆ ಶುರು ಮಾಡ್ತೀರಾ? ಹೌದು, ಈಗ ಡಾಕ್ಟರ್ಸ್ ಆರ್ಥೋಪೆಡಿಷಿಯನ್ ನೋಡ್ತಾರೆ. ಅವಾಗ ಅವರು ಒಂದು ಟ್ರೀಟ್ಮೆಂಟ್ ಏನು ಕೊಡ್ತಾರೆ ಅಂದರೆ ಕಾಸ್ಟಿಂಗ್ ಮಾಡ್ತಾರೆ, ಅಥವಾ ಸರ್ಜರಿ ಮಾಡಿಬಿಟ್ಟು ಅದು ಇಮ್ಮೊಬಿಲೈಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ನಾವು ಫಿಸಿಯೋಥೆರಪಿ ಬೇಕಾಗುತ್ತೆ. ಸುಮಾರು ದಿವಸ ಕೈ ಕಾಲು ಅದು ಮೂವ್ ಮಾಡಿರಲ್ಲ, ಸ್ಟಿಫ್ ಆಗಿರುತ್ತೆ, ಸ್ಟ್ರೆಂತ್ ಕಡಿಮೆ ಆಗಿರುತ್ತೆ. ಸೊ ಅವಾಗ ಅದನ್ನ ಫ್ರೀನೆಸ್ ಮಾಡೋಕ್ಕೆ ಮತ್ತೆ ಎಕ್ಸಸೈಸ್ ಶಕ್ತಿ ನೆಕ್ಸ್ಟ್ ಹೆಂಗೆ ಇಂಪ್ರೂವ್ ಮಾಡೋದು ಅಂತ ನಾವು ಹೇಳ್ಕೊಡ್ಬೇಕು. ಮೋಸ್ಟ್ಲಿ ಅವ್ರದ್ದು ಫಸ್ಟ್ ಡಾಕ್ಟರ್ಸ್ ನೋಡಿರ್ತಾರೆ. ಈವನ್ ಸ್ಟ್ರೋಕ್ ಪೇಷಂಟೇ ಬಂದ್ರೂ ಕೂಡ ಅವ್ರ ಮೆಡಿಕಲ್ ನೋಟ್ಸ್ ಎಲ್ಲ ನಾವು ನೋಡ್ಕೊಳ್ತೀವಿ. ಈಗ ಹೈಪರ್ ಟೆನ್ಷನ್ ಪೇಷಂಟ್ ಇರ್ತಾರೆ, ಅವ್ರಿಗೆ ಎಕ್ಸಸೈಸ್ ಮಾಡಿಫೈ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಮೆಡಿಕಲ್ ನೋಟ್ಸ್ ನಮ್ಗೆ ಬೇಕೇ ಬೇಕು. ಬಟ್ ಆದರೆ ಫಿಸಿಯೋಥೆರಪಿಸ್ಟ್ ಆರ್ ಟ್ರೈನ್ ಟು ಟ್ರೀಟ್ ಇಂಡಿಪೆಂಡೆಂಟ್ಲಿ ವಿತ್ ಇನ್ಫಾರ್ಮೇಶನ್ ಫ್ರಮ್ ಡಾಕ್ಟರ್ಸ್. ಬಟ್ ಈಗ ಸದ್ಯಕ್ಕೆ ಅವ್ರಿಗೆ ಏನು ಬೇಕಾಗಿರೋದು ಫಿಸಿಯೋಥೆರಪಿ. ಬಟ್ ಫಿಸಿಯೋಥೆರಪಿಸ್ಟು ನಾಲೆಜ್ ಇರಬೇಕು, ಅದು ನೋಡಿಕೊಂಡು ಅದ್ರ ಮೇಲೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಏನೇನು ಈ ಹಿಂದೆ ಅವರು ಚಿಕಿತ್ಸೆಯನ್ನ ತೆಗೆದುಕೊಂಡಿದ್ದಾರೆ ಆ ಎಲ್ಲ ಒಂದು ಮಾಹಿತಿಯನ್ನ ತೆಗೆದುಕೊಂಡು ನಂತರ ನೀವು ಫಿಸಿಯೋಥೆರಪಿ ಶುರು ಮಾಡ್ತೀರಾ. ಯಾವೆಲ್ಲ ವಯಸ್ಸಿನವರಿಗೆ ಫಿಸಿಯೋಥೆರಪಿಯನ್ನ ಮಾಡಿಸಬಹುದು ಹಾಗಿದ್ರೆ? ಚಿಕ್ಕವರಿಂದ ಶುರು ಮಾಡಿ. ಚಿಕ್ಕವರು ಅಂತಂದ್ರೆ ಚಿಕ್ಕ ಮಕ್ಕಳು ಅಂದ್ರೆ ಹುಟ್ಟಿದ ಮಕ್ಕಳಿಗೆ. ಹುಟ್ಟಿದ ಮಕ್ಕಳಿಗೂ ಫಿಸಿಯೋಥೆರಪಿ ಹೌದು ಬೇಕಾಗುತ್ತೆ. ಹೆಂಗೆ ಅಂದ್ರೆ ಈಗ ಮಗು ಹುಟ್ಟಿದ ಮೇಲೆ ಒಂದೊಂದು ಸ್ಟೇಜ್ ಅಲ್ಲಿ 3 to 4 months ಅಲ್ಲಿ ಕತ್ತು ನಿಂತ್ಕೊಳ್ಳುತ್ತೆ, ಅಥವಾ 6 months ಅಲ್ಲಿ ಕೂತ್ಕೊಳ್ಳುತ್ತೆ, 1 year ಅಲ್ಲಿ ಒಂದು ನಿಂತ್ಕೊಳ್ಳೋದು ನಡೆಯೋದು. ಅವಾಗಿಂದ ಕೆಲವು ಮಗುಗೆ ತೊಂದರೆ ಇರುತ್ತೆ. ಆ ಟೈಮಲ್ಲಿ ಕೂಡ ಫಿಸಿಯೋಥೆರಪಿಯಿಂದ ತಗೊಂಡು ಡೆವಲಪ್ಮೆಂಟ್ ಮಾಡ್ಕೋಬಹುದು. ಕೆಲವೊಂದು ಟೈಮ್ಸ್ ಈಗ ಫೋರ್ಸೆಪ್ಸ್ ಡೆಲಿವರಿಯಲ್ಲಿ ಏನಾಗುತ್ತೆ, ನರಗಳ ಕಂಪ್ರೆಷನ್ ಆಗಿರುತ್ತೆ. ಸೊ ಕೈ ವೀಕ್ ಆಗಿರುತ್ತೆ. ನೋಡಿದ್ರೆ ಮಗು ಒಂದ್ ಕೈ ಮಾತ್ರ ಯೂಸ್ ಮಾಡಲ್ಲ,
ಮಾಮೂಲಾಗಿ 2 ಕೈ ಹೊಡ್ಕೊಂಡಿರುತ್ತೆ, ಬಟ್ ಈಗ ನೋಡಿದ್ರೆ ಒಂದು ಕೈ ಅದು ಇನ್ನು ಮೂವ್ಮೆಂಟೇ ಇಲ್ದಂಗೆ ಇರುತ್ತೆ. ಸೊ ಆವಾಗ ಫಿಸಿಯೋಥೆರಪಿ ಮಾಡಬೇಕಾಗತ್ತೆ. ಸರಿಯಾಗಿ ಎಕ್ಸಸೈಸ್ ಮಾಡಿ ಕರೆಕ್ಟ್ ಪೊಸಿಷನಲ್ಲಿ ಕೈ ಇಟ್ಟು, ಅದೇನು ಮತ್ತೆ ಕಂಟ್ರಾಕ್ಚರ್ ಅಂತ ಹೇಳ್ತೀವಲ್ಲ, ಒಂದು ರಾಂಗ್ ಪೊಸಿಷನಲ್ಲಿ ಅದು ಸೆಟ್ ಆಗಬಾರ್ದು, ಅದೆಲ್ಲ ಮಾಡಿ ಚಿಕ್ಕ ಮಕ್ಕಳಿಂದಾನೇ ಸುಮಾರು ವಿಷಯಕ್ಕೆ ಅದು ಟ್ರೈನಿಂಗ್ ಬೇಕಾಗುತ್ತೆ. ಹಂಗೆ ಆಮೇಲೆ ದೊಡ್ಡವರಾದ್ಮೇಲೆ ಎಲ್ಡರ್ಲಿ ಪೀಪಲ್ಗೆ ಬೀಳೋದು ಜಾಸ್ತಿ ಇರುತ್ತೆ, ಫಾಲ್ ರಿಸ್ಕ್ ಇರುತ್ತೆ, ಸೊ ಬ್ಯಾಲೆನ್ಸ್ ಪ್ರಾಬ್ಲಮ್ ಇರುತ್ತೆ. ಹಂಗೆ ನೋಡಿದ್ರೆ ಎಲ್ಲ ಸ್ಟೇಜಲ್ಲಿ ಇನ್ನೂ ಹೇಳಬೇಕಾದ್ರೆ ಪ್ರೆಗ್ನೆಂಟ್ ವುಮೆನ್ಗೆ ಕೂಡ ಎಕ್ಸಸೈಸ್ ಹೇಳ್ಕೊಡ್ತೀವಿ. ಡೆಲಿವರಿ ಈಸಿ ಪ್ಲಸ್ ಅವ್ರ ಪೆಲ್ವಿಕ್ ಫ್ಲೋರ್ ಮಸಲ್ ಅಂತ ಸ್ಟ್ರೆಂಥನಿಂಗ್ ಮಾಡಬೇಕಾಗುತ್ತೆ. ಅದು ಮಾಡಿದ್ರೆ ಅವ್ರಿಗೆ ನಾಟ್ ಓನ್ಲಿ ಡೆಲಿವರಿ ಸಮಯದಲ್ಲಿ ಈಸಿ ಆಗುತ್ತೆ, ಡೆಲಿವರಿ ಆದ್ಮೇಲೆ ಏನು ಕಾಂಪ್ಲಿಕೇಶನ್ ಬರುತ್ತೆ, ಯೂರಿನರಿ ಇನ್ಕಾಂಟಿನೆನ್ಸ್ ಎಲ್ಲ ಈ ಎಕ್ಸಸೈಸ್ ಮುಖಾಂತರ ಅದು ಪ್ರಿವೆಂಟ್ ಆಗುತ್ತೆ. ಸೊ ಹಂಗೆ ನೋಡಿದ್ರೆ ಎಲ್ಲ ರೀತಿನಲ್ಲಿ ಈ ಕಾರ್ಡಿಯಾಕ್ ಸರ್ಜರಿ ಆದ್ಮೇಲೂ ಎಕ್ಸಸೈಸ್ ಬೇಕಾಗುತ್ತೆ. ಮೊಬಿಲೈಸೇಷನ್ ಅಂತ ಹೇಳ್ತೀವಿ, ಅವ್ರನ್ನ ಹೆಂಗ್ ಮೊಬಿಲೈಸ್ ಮಾಡೋದು. ಅದೇ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಕೂಡ ಬೇಕಾಗುತ್ತೆ. ಅವ್ರಿಗೆ ಏನಾದ್ರು ಇಂಜುರಿ ಆಗಿರುತ್ತೆ, ವೀಕ್ನೆಸ್ ಆಗಿರುತ್ತೆ, ಅದೆಲ್ಲ ಕೂಡ ನೋಡ್ತೀವಿ. ಸೊ ಸುಮಾರು ಏರಿಯಾದಲ್ಲಿ ನಾವು ಕೆಲಸ ಮಾಡಬಹುದು ಫಿಸಿಯೋಥೆರಪಿಸ್ಟ್. ನೀವು ಹೇಳದ್ ನೋಡಿದ್ರೆ ಡಾಕ್ಟರ್ ಸೆಲ್ವಗಣಪತಿಯವರೇ, ಫಿಸಿಯೋಥೆರಪಿ ಅನ್ನೋದು ಬರೀ ಆರೋಗ್ಯ ಕೆಟ್ಟಾಗ ಮಾತ್ರ ಮಾಡ್ಬೇಕು ಅಂತ ಏನಿಲ್ಲ, ಪ್ರತಿದಿನ ವ್ಯಾಯಾಮ ಮಾಡ್ಬೇಕಾಗತ್ತೆ ಹಾಗಿದ್ರೆ ಅಲ್ವೇ? ಹೌದು ಹೌದು ಹೌದು. ಏನೋ ಒಂದು ಕಾಯಿಲೆ ಬಂತು ಅಂತ ಆದ ನಂತರ ಮಾಡುವ ಬದಲು ಪ್ರತಿದಿನ ಒಂದು ಫಿಸಿಯೋಥೆರಪಿ ವ್ಯಾಯಾಮ ಮಾಡೋದ್ರಿಂದ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡಿರಬಹುದು. ಅದು ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ ಹೇಳ್ತೀವಿ. ಈಗ ಒಂದು ಕಾಯಿಲೆ ಬರೋದಕ್ಕೆ ಮುಂಚೆನೆ ಪ್ರಿವೆಂಟ್ ಮಾಡಬಹುದು. ಈಗ NCDs ಹೇಳ್ತೀವಲ್ಲ, ಸ್ಟ್ರೋಕ್ ಆಗಿ ಅದೆಲ್ಲ, ಸೊ ಅದೆಲ್ಲ ಈಗ ಫಿಸಿಯೋಥೆರಪಿ ಅಥವಾ ಎಕ್ಸಸೈಸ್ ಮಾಡೋದ್ರಿಂದ ಅವಾಯ್ಡ್ ಮಾಡ್ಕೋಬಹುದು. ಈಗ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿದೆ ಅಂದ್ರೆ ಅವ್ರಿಗೆ ಈ ಸ್ಟ್ರೋಕ್ ಬರೋದೆಲ್ಲ ರಿಸ್ಕ್ ಕಡಿಮೆ ಇರುತ್ತೆ. ಹಂಗಾಗಿ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ಕೂಡ ಎಕ್ಸಸೈಸ್ ಅಥವಾ ಫಿಸಿಯೋಥೆರಪಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಜನರಲ್ ಆಗಿ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕಾದ್ರೂ ಎಕ್ಸಸೈಸ್ ಬೇಕಾಗುತ್ತೆ. ಆರಂಭದ ಹಂತದಲ್ಲಿ ಫಿಸಿಯೋಥೆರಪಿ ಮಾಡಕ್ ಶುರು ಮಾಡಿದ್ರೆ ತಕ್ಷಣಕ್ಕೆ ಅದು ನಮ್ಮ ದೇಹ ಒಗ್ಗಿಕೊಳ್ಳೋದಿಲ್ಲ. ಅದಕ್ಕೆ ಯಾವ ರೀತಿ ಅವರಿಗೆ ಸಮಾಲೋಚನೆಯನ್ನ ಮಾಡ್ತೀರಾ? ನಿಜ, ನೀವು ಹೇಳೋದು ಫಸ್ಟ್ ಟೈಮ್ ಮಾಡಿದಾಗಲೇ ಅವ್ರಿಗೆ ಶುರು ಮಾಡೋಕ್ಕಿಂತ ಹಿಂದೆ ತಿಳಿಸ್ಬಿಡ್ತೀವಿ, ಇದು ನಿಮ್ಗೆ ಆಗಿದೆ, ಈ ಥರ ಆಗಿದೆ, ಈ ರೀತಿಯಿಂದ ಆಗಿದೆ. ನಾವು ಮುಂದೆ ಹೋಗೋವಾಗ ಏನು ಮಾಡ್ಕೊಬೇಕು ಅವ್ರಿಗೆ ಒಂದು ಆಶ್ವಾಸನ ಕೊಡಿಸಿದ್ರೆ ಅವರು ಇನ್ನೂ ಬೆಟರ್ ಇನ್ಕಾರ್ಪೊರೇಟ್ ಮಾಡ್ಕೊಳ್ತಾರೆ. ಓಕೆ, ನನಗೆ ಇದಾಗಿದೆ, ನಾನು ಇಷ್ಟು ಮೂವ್ಮೆಂಟ್ ಮಾಡ್ಬೋದು, ಇಷ್ಟು ಮಾಡಿದ್ರೆ ತೊಂದರೆ ಇರಲ್ಲ. ಫಸ್ಟೇ ತಿಳಿಸ್ತೀವಿ ಮೂವ್ಮೆಂಟ್ ಮಾಡಿದ್ರೆ ಬೆಟರ್ ಆಗುತ್ತೆ. ನಾವು ವೆಯ್ಟ್ ಮಾಡಬಾರ್ದು, ನೋವು ಕಡಿಮೆ ಆದಮೇಲೆ ನಾನು ಶುರು ಮಾಡ್ತೀನಿ, ಆ ಥರ ಇಲ್ಲ. ನಾವು ಎಷ್ಟು ಮೂವ್ಮೆಂಟ್ ಮಾಡ್ತೀವಿ ಅಷ್ಟು ನೋವು ಕಡಿಮೆ ಆಗುತ್ತೆ. ಅವ್ರಿಗೆ ಅದು ಫಸ್ಟ್ ಟ್ರಸ್ಟ್ ಹೇಳ್ಕೊಟ್ಬಿಟ್ರೆ ತುಂಬ ಈಸಿ ಆಗುತ್ತೆ, ಅವ್ರಿಗೂ ಅರ್ಥ ಆಗುತ್ತೆ ಮಾಡ್ಕೊಳ್ಳೋಕೆ. ಪ್ಲಸ್ ಜೊತೆಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ. ಬ್ರೀದಿಂಗ್ ಮಾಡೋದ್ರಿಂದನೇ ಯು ಕ್ಯಾನ್ ಕಾಮ್ ಡೌನ್ ಆ್ಯಂಡ್ ಡ್ಯೂರಿಂಗ್ ಎಕ್ಸಸೈಸ್ ಅವರು ಹೆಲ್ಪ್ ಆಗುತ್ತೆ, ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಅದು ಬ್ರೀತಿಂಗ್ ಮಾಡೋದ್ರಿಂದ ಕಾಮ್ ಡೌನ್ ಆಗುತ್ತೆ, ಅದು ಕೂಡ ಸಹಾಯ ಆಗುತ್ತೆ ಅಂತ ಹೇಳಿದ್ರಿ. ಈ ಯೋಗಾಸನ ಮಾಡೋದಕ್ಕೂ ಈ ನಿಮ್ಮ ಫಿಸಿಯೋಥೆರಪಿಗೂ ವ್ಯತ್ಯಾಸ ಏನಾಗಿದ್ರೆ? ಯಾವುದೇ ಒಂದು ಪರ್ಟಿಕ್ಯುಲರ್ ಕಾಯಿಲೆಗೆ ಅಂತ ಒಂದೇನು ಯೋಗ ಅಂತ ಅವರು ಏನು ಮಾಡಲ್ಲ. ಫಿಸಿಯೋಥೆರಪಿನಲ್ಲಿ ನಾವು ಯಾವ ಪ್ರಾಬ್ಲಮ್ ಅಂತ ನೋಡ್ಬಿಟ್ಟು ಅದಕ್ಕೋಸ್ಕರ ಸೆಪರೇಟ್ ಆಗಿ ಒಂದು ಸ್ಪೆಸಿಫಿಕ್ ಎಕ್ಸಸೈಸ್ ಹೇಳ್ಕೊಡ್ತೀವಿ. ಈಗ ನಾನು ಪೆಲ್ವಿಕ್ ಫ್ಲೋರ್ ಮಸಲ್ ಎಕ್ಸಸೈಸ್ ಅಂತ ಹೇಳಿದೆ. ಸೊ ಅದು ಪ್ರೆಗ್ನೆಂಟ್ ವುಮೆನ್ಗೆ ಅದು ಕಾಮನ್ ಆಗಿರುತ್ತೆ, ವೀಕ್ ಆಗಿರುತ್ತೆ, ಡೀಪ್ ಮಸಲ್ಸ್ ಪೆಲ್ವಿಕ್ ರೀಜನ್ ಅಲ್ಲಿ. ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ನೋಡಿದ್ರೆ ಈಗ ನಡೆಯೋದಲ್ಲಿ ಅವ್ರಿಗೆ ತೊಂದರೆ ಇರುತ್ತೆ, ಬ್ಯಾಲೆನ್ಸ್ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೆ ನಾವು ಬೇರೆ ರೀತಿನಲ್ಲಿ ಎಕ್ಸಸೈಸ್ ಹೇಳ್ಕೊಡ್ತೀವಿ. ಯಾವ ಕಾಯಿಲೆ ಅಂತ ನೋಡಿ ಅದು ತಕ್ಕದಾಗಿ ಎಕ್ಸಸೈಸ್ ಹೇಳ್ಕೊಡೋದು ಫಿಸಿಯೋಥೆರಪಿಸ್ಟ್. ಸೊ ಈಗ ಯೋಗದಲ್ಲಿ ಅದು ಜನರಲೈಸ್ಡ್ ಆಗಿರುತ್ತೆ. ಇಲ್ಲ, ಯೋಗದಲ್ಲೂ ಕೆಲವೊಂದು ಆಸನಗಳು ಒಂದೆರಡು ಬ್ರೀತಿಂಗ್ ಅಂತ ಹೇಳ್ತಾರೆ. ಆದ್ರೆ ನೀವು ಹೇಳಿದ ಪ್ರಕಾರ ನರಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಗಮನ ಇಟ್ಟು ಫಿಸಿಯೋಥೆರಪಿಯನ್ನ ಮಾಡಿಸ್ತೀರಾ. ನರಗಳದ್ದು ಮಾತ್ರ ಅಲ್ಲ, ಬೇರೆ ಈವನ್ ನೋಡಿ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇರ್ಬೋದು, ಕೆಲವೊಂದು ಟೈಮ್ ರೆಸ್ಟ್ ಕೊಡ್ಬೇಕಾಗುತ್ತೆ, ಕೆಲವೊಂದು ಟೈಮ್ ಹೇಳ್ತೀವಿ ಇಲ್ಲ ಈಗ ನೀವು ಆಟ ಆಡಕ್ಕಾಗಲ್ಲ, ನೀವು ಇಂಜುರಿ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಏನಾದ್ರು ಡಾಕ್ಟರ್ ನೋಡಿ ಸರ್ಜರೀಸ್ ಏನ್ ಬೇಕಾಗುತ್ತೆ, ಆರ್ಥೋಪೆಡಿಕ್ ಕೇಸಸ್ ಇರುತ್ತೆ, ಸರ್ಜರಿ ಮಾಡಿ ಆದ್ಮೇಲೆ ಬರಕ್ಕೆ ಹೇಳ್ತೀವಿ ಎಕ್ಸಸೈಸ್ಗೆ. ಸೊ ಹಂಗಾಗಿ ಅವರು ನ್ಯೂರೋ ಅಂತ ಇಲ್ಲ, ಆರ್ಥೋ ಬೇರೆ ಬೇರೆ ಫೀಲ್ಡ್ ಕೂಡ. ಹಾಗಾದ್ರೆ ಈ ಫಿಸಿಯೋಥೆರಪಿ ಅನ್ನೋದು ಮಾಂಸಖಂಡಗಳಿಗೆ ಸಂಬಂಧಿಸಿದ್ದ, ನರಗಳಿಗೆ ಸಂಬಂಧಿಸಿದ್ದ? ಎಲ್ಲ ಸೇರಿ. ಈಗ ದೇಹ ಪೂರ್ತಿ ಎಲ್ಲ ಮಾಂಸ ಮತ್ತೆ ನರಗಳು ಎಲ್ಲ ಜಾಯಿನ್ ಆಗಿದೆ ಅಲ್ವಾ. ಕೆಲವೊಂದು ಟೈಮ್ ಪ್ರಾಬ್ಲಮ್ಸ್ ನರಗಳಿರುತ್ತೆ, ಕೆಲವೊಂದು ಟೈಮ್ ಮಸಲ್ಸ್ ಅಲ್ಲಿ ಇರುತ್ತೆ, ಸೆಪರೇಟ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಹಾಗಾದ್ರೆ ಈ ಫಿಸಿಯೋಥೆರಪಿಸ್ಟ್ಗಳು ಎಲ್ಲಿ ಸಿಗ್ತಾರೆ, ಯಾರ ಹತ್ರ ಫಿಸಿಯೋಥೆರಪಿ ಮಾಡಿಸ್ಕೊಳ್ಬೇಕು ಅನ್ನುವಂತಹ ಅನುಮಾನಗಳು ನಮ್ಮ ಕೇಳುಗರ ಮನಸ್ಸಿನಲ್ಲಿ ಈಗಾಗಲೇ ಶುರು ಆಗಿದೆ. ಈ ಅನುಮಾನಗಳಿಗೆ ಒಂದು ಪರಿಹಾರವನ್ನ ನಮ್ಮ ಮುಂದಿನ ಕಭಿ ಸರಣಿಯಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇಬ್ಬರಿಗೂ ಕೂಡ ಧನ್ಯವಾದಗಳು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ತೆ, ಧನ್ಯವಾದ. ಕಭಿ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ 9856736770 8951673670. ಈ ನಂಬರ್ಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ, ಕರೆ ಮಾಡುವ ಪ್ರಯತ್ನ ಬೇಡ. ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ವಿ ಸೆಲ್ವಗಣಪತಿ, ಹಿರಿಯ ಫಿಸಿಯೋಥೆರಪಿಸ್ಟ್, ನಿಮ್ಹಾನ್ಸ್ ಬೆಂಗಳೂರು, ಹಾಗೂ ಮಯಾಂಕ್ ಶರ್ಮಾ, ಫಿಸಿಯೋಥೆರಪಿಸ್ಟ್,
ಕಭಿ ಕಾರ್ಯಕ್ರಮ. ಇವರೊಂದಿಗೆ ಎಂಎಸ್ ಅನುಪಮ. ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಹಯೋಗ ನಿಮ್ಹ್ಯಾನ್ಸ್ ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.